ದೀಪಿಕಾ ಬೇಬಿ ಬಂಪ್ ಸುಳ್ಳು ಅನ್ನೋರಿಗೆ ಇಲ್ಲಿದೆ ಸಾಕ್ಷಿ. ಗರ್ಭಿಣಿ ಅಂತ ತೋರಿಸಿಕೊಳ್ಳೋದಕ್ಕೆ ತಲೆದಿಂಬನ್ನ ಯೂಸ್ ಮಾಡಿದ್ರ ದೀಪಿಕಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಕಿಮೀಡಿಯಾ ಯೂಟ್ಯೂಬ್ ಚಾನೆಲ್. ನಾನು GM ಪವಿತ್ರ. ದೀಪಿಕಾ ಪಡುಕೋಣೆ ಹಾಗೂ ರಣವೀರ್ ಸಿಂಗ್ ಯಾವಾಗಲೂ ಸಖತ್ ಸುದ್ದಿ ಆಗ್ತಾನೆ ಇರ್ತರು. ಇವಾಗ ಯಾಕೆ ದೀಪಿಕಾ ಹೆಸರು ಮತ್ತೆ ಚರ್ಚೆ ಆಗ್ತಿದೆ ಅಂತಂದ್ರೆ ಆಕೆ ಪ್ರೆಗ್ನೆಂಟ್ ಇದ್ದಾರೆ. ಅದಕ್ಕೆ ದೀಪಿಕಾ ಗರ್ಭಿಣಿ ಆಗಿರೋ ವಿಚಾರನೇ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜೊತೆಗೆ ದೀಪಿಕಾ ಬೇಬಿ ಬಂಪ್ ಕೂಡ ಸಖತ್ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ದೀಪಿಕಾ ನಿಜವಾಗ್ಲೂ ಗರ್ಭಿಣಿ ಅಲ್ವಾ? ಬಾಡಿಗೆ ತಾಯ್ತನದ ಮೂಲಕ ಮಗುವನ್ನ ಪಡೆದು ತಾನೇ ಹೆತ್ತಿದ್ದೀನಿ ಅಂತ ಹೇಳೋಕೆ ಗರ್ಭಿಣಿ ನಾಟಕ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಹಲವು ಜನರಿಗಿದೆ. ಬಟ್ ಈ ಪ್ರಶ್ನೆಗೆ ಉತ್ತರವನ್ನ ಹುಡ್ಕೋ ಪ್ರಯತ್ನ ಮಾಡೋಣ ಬನ್ನಿ. ಇದನ್ನ UPSC ಕೇಳ್ತಿರೋದಕ್ಕೆ ಹೋಗ್ಲಪ್ಪ. ದೀಪಿಕಾ ಪಡುಕೋಣೆ ಹಾಗೂ ರಣವೀರ್ ಸಿಂಗ್ ಯಾವಾಗ್ಲೂ ಚರ್ಚೆಯಲ್ಲಿ ಇರುವಂತ ಕಪಲ್ಸ್. ಯಾಕಂದ್ರೆ ಅವರ ಮದುವೆ ಆದಾಗಿಂದ ಏನಾದ್ರೂ ಒಂದು ಕಾಂಟ್ರವರ್ಸಿಯಲ್ಲಿ ಇವ್ರು ಇರ್ತಾರೆ. ಈ ಹಿಂದೆ ಕರಣ್ ಜೋಹರ್ ಅವರ ಕಾಫಿ ವಿತ್ ಕರಣ್ ಶೋನಲ್ಲಿ ದೀಪಿಕಾ ಆಡಿದಂತ ಒಂದಿಷ್ಟು ಮಾತುಗಳು ಸಖತ್ ವೈರಲ್ ಆಗಿತ್ತು. ಒಂದಿಷ್ಟು ಮಂದಿ ದೀಪಿಕಾ ಬಗ್ಗೆ ಸಿಕ್ಕಾಪಟ್ಟೆ ಚೀಪ್ ಆಗಿ ಮಾತಾಡಿದ್ರು. ಆದ್ರೆ ಇನ್ನೊಂದಿಷ್ಟು ಮಂದಿ ಈ ಕಪಲ್ಸ್ ಎಷ್ಟು ಮೆಚೂರ್ಡ್ ಇದ್ದಾರೆ ಅಂತ ಸಹ ಥಿಂಕ್ ಮಾಡಿದ್ರು. ಆದ್ರೆ ಅವರು ಸೆಲೆಬ್ರಿಟಿ ಅಥವಾ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಪಾಸಿಟಿವ್ ಹಾಗೂ ನೆಗೆಟಿವ್ ಎರಡನ್ನೂ ತಗೊಳ್ಳೇಬೇಕು ಮೀನ್ಸ್ ಪಾಸಿಟಿವ್ ತಗೋಬೇಕು, ನೆಗೆಟಿವ್ನ ನೆಗ್ಲೆಕ್ಟ್ ಮಾಡ್ಬೇಕಷ್ಟೆ, ಬೇರೆ ಆಪ್ಷನ್ ಅವರಿಗೂ ಇಲ್ಲ. ಆದರೆ ಈಗ ದೀಪಿಕಾ ಪಡುಕೋಣೆ ವಿಚಾರ ಯಾಕೆ ಬಂತು ಅಂತಂದ್ರೆ ದೀಪಿಕಾ ಪ್ರೆಗ್ನೆಂಟ್ ಅಲ್ಲ. ಹೌದು, ಈ ವಿಚಾರ ಯಾವಾಗಿಂದ ಶುರುವಾಗಿದೆ ಅಂತಂದ್ರೆ ದೀಪಿಕಾ ಹಾಗೂ ರಣವೀರ್ ಅಪ್ಪ ಅಮ್ಮ ಆಗ್ತಾ ಇದ್ದೀವಿ ಅಂತ ಸೆಪ್ಟೆಂಬರ್ನಲ್ಲಿ ಬೇಬಿ ಬರುತ್ತೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯವನ್ನ ಫೆಬ್ರವರಿ 29ಕ್ಕೆ ಹಂಚ್ಕೊಂಡಿದ್ರು. ಡೆಲಿವರಿ ಆಗೋದು 9 ತಿಂಗಳಿಗೆ. ಅಂದ್ರೆ ದೀಪಿಕಾ ಈ ವಿಷಯ ಹಂಚ್ಕೊಂಡಾಗ 2 ತಿಂಗಳು ಅಥವಾ 2.5 ತಿಂಗಳು ಗರ್ಭಿಣಿ ಆಗಿದ್ರು. ಅಂದ್ರೆ ಈಗ ದೀಪಿಕಾಗೆ 6 ತಿಂಗಳ ಗರ್ಭಿಣಿ. ಯಪ್ಪ, ನಾನು ಯಾಕೆ ಇಷ್ಟೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ನಗು ಬರ್ತಾ ಉಂಟು ನಾನು ಲೆಕ್ಕ ಹಾಕೋದು ನೋಡಿದ್ರೆ. ಅದೇನೇ ಇರಲಿ, ಮತ್ತೆ ಈ ವಿಷಯಕ್ಕೆ ಬರೋದಾದ್ರೆ ಕಳೆದ ತಿಂಗಳು ದೀಪಿಕಾ ಪಾಪರಾಜಿಗಳ ಕೈಗೆ ಸಿಕ್ಕಿದಾಗ ಬೇಬಿ ಬಂಪ್ ಮೀನ್ಸ್ ಹೊಟ್ಟೆ ಕಾಣಿಸ್ತಾ ಇರಲಿಲ್ಲ. ಸೊ ಅಲ್ಲಿಂದ ದೀಪಿಕಾ ಪ್ರೆಗ್ನೆನ್ಸಿ ಫೇಕ್ ಅನ್ನೋಕೆ ಶುರುವಾಯಿತು. ಸರೋಗೆಸಿ ಮೂಲಕ ಮಗುವನ್ನ ಪಡಿತಿದ್ದಾರೆ. ಸರೋಗೆಸಿ ಅಂತಂದ್ರೆ ಬಾಡಿಗೆ ತಾಯ್ತನದ ಮೂಲಕ ಮಗುವನ್ನ ಪಡಿತಿದ್ದಾರೆ. ಆದರೆ ಇಂಡಿಯಾದಲ್ಲಿ ಅದು ಲೀಗಲ್ ಇಲ್ಲದೆ ಇದ್ದಿದ್ದಕ್ಕೆ ತಾನು ಗರ್ಭಿಣಿ ಅಂತ ಸುಳ್ಳು ಹೇಳ್ತಿದ್ದಾರೆ ಅಂತೆಲ್ಲ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಸ್ಪ್ರೆಡ್ ಆಗಿತ್ತು. ಕೆಲವೊಂದಿಷ್ಟು ಜನ ಅಂದ್ಕೊಂಡಿರ್ಬೋದು ನಾವು ಕಮೆಂಟ್ ಮಾಡಿದ್ದನ್ನೆಲ್ಲ ಯಾರು ನೋಡ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಆದರೆ ನಿಜವಾಗ್ಲೂ ಹೇಳ್ತೀನಿ, ಸೆಲೆಬ್ರಿಟಿಗಳು ನಾವು ಮಾಡುವಂಥ ಕಮೆಂಟ್ಗಳನ್ನು ನೋಡ್ತಿರ್ತಾರೆ, ಎಷ್ಟೋ ಸಲ ಬೇಜಾರು ಕೂಡ ಮಾಡ್ಕೊಳ್ತಿರ್ತಾರೆ. ಇದಂತೂ ಸತ್ಯ. ಇನ್ನು ಮೇ ಎಂಡ್ನಲ್ಲಿ ದೀಪಿಕಾ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ನ ಪ್ರಮೋಷನ್ಗೆ ಬಂದಿದ್ರು. ಯೆಲ್ಲೋ ಕಲರ್ ಮ್ಯಾಕ್ಸಿ ಡ್ರೆಸ್. To introduce someone who is a global Indian icon and a household name. 82 East is now exclusive. ಈ ಡ್ರೆಸ್ ಅನ್ನ ಹಾಕಿದ್ರು. ಈ ಫೋಟೋ ಎಲ್ರಿಗೂ ನೆನಪಿರಬಹುದು. ದೀಪಿಕಾ ಈ ಬಟ್ಟೆಯಲ್ಲಿ ಕಂಡಿದ್ದೆ ಟ್ರೋಲ್ ಮಾಡಿದವರು, ನೆಗೆಟಿವ್ ಕಮೆಂಟ್ ಹಾಕಿದವರು ಸೈಲೆಂಟ್ ಆದ್ರು ಅಂತ ಅಂದ್ಕೊಳ್ಬೇಡಿ. ಬೇರೆ ಆ್ಯಂಗಲ್ ಅಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋಕೆ ಶುರು ಮಾಡಿದ್ರು. ಏನಂತ, ದೀಪಿಕಾ ಪ್ರೆಗ್ನೆಂಟ್ ಅಲ್ಲ, ಹೊಟ್ಟೆಗೆ ದಿಂಬು ಹಾಕೊಂಡಿದ್ದಾಳೆ ಅಂತ. ಎಂಥ ಕಾಮಿಡಿ ಮರ್ರೆ ಇದೆಲ್ಲ. ಇಷ್ಟೆಲ್ಲ ಆದಮೇಲೆ ಮತ್ತೊಂದು ಬಾರಿ ದೀಪಿಕಾ ಪಾಪರಾಜಿಗಳ ಮೊಬೈಲ್ನಲ್ಲಿ ಸೆರೆ ಹಾಕ್ತಾರೆ. ಆಗ ಅವರ ಬೇಬಿ ಬಂಪ್ ಕಾಣಿಸ್ಲೇ ಇಲ್ಲ ಅನ್ನೋದು ಮತ್ತೊಂದಿಷ್ಟು ಜನರ ವಾದ ಕೂಡ ಹೌದು. ಆದರೆ ಈ ಕಾಸ್ಟ್ಯೂಮ್ ಹೇಗಿದೆ ಅಂತ ನೋಡಿ, ಸಖತ್ ಲೂಸ್ ಇದೆ. ಸೊ 5 ಮಂತ್ ಪ್ರೆಗ್ನೆನ್ಸಿ ಕಾಣಿಸ್ದೇನೂ ಇರಬಹುದು. ಇನ್ನು ಈ ವೈಟ್ ಕಲರ್ ಕಾಸ್ಟ್ಯೂಮ್ ಕೂಡ ಸೇಮ್ ಟು ಸೇಮ್. ಇದು ದೀಪಿಕಾ ಹಾಗೂ ರಣವೀರ್ ವೋಟ್ ಹಾಕೋಕೆ ಬಂದಂತ ದಿನ. ಈ ಡ್ರೆಸ್ ಕೂಡ ಲೂಸ್ ಇದೆ. ಸೊ ಹೈಡ್ ಆಗಿರುವಂತ ಅಂದ್ರೆ ಬೇಬಿ ಬಂಪ್ ಹೈಡ್ ಆಗಿರುವಂತ ಸಾಧ್ಯತೆ ಇರತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತಂದ್ರೆ ಈ ರೀತಿಯಾಗಿ ನಾವು ಹೇಳ್ಬೋದು. ಈ ಹಿಂದೆ ನಾನು ಹೇಳ್ದೆ ಅಲ್ವಾ, ಆ ರೀತಿ ಹೇಳ್ಬೋದು. ಇಲ್ಲ, ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಅಂತಂದ್ರೆ ಅದು ತಲೆದಿಂಬು ಅಂತಾನು ಅಂದ್ಕೊಳ್ಬಹುದು. ಇಷ್ಟೆಲ್ಲ ಆದ್ಮೇಲೆ
ಮೊನ್ನೆ ತಾನೇ ದೀಪಿಕಾ ಪಬ್ಲಿಕ್ನಲ್ಲಿ ಮತ್ತೊಮ್ಮೆ ಕಾಣಿಸ್ಕೊಂಡಿದ್ದಾರೆ. ಅದು ಕಲ್ಕಿ ಮೂವಿ ಪ್ರೋಗ್ರಾಮ್ನಲ್ಲಿ. ಕಲ್ಕಿ ಪ್ರೋಗ್ರಾಮ್ಗೆ ಬರೋ ಟೈಮ್ನಲ್ಲಿ ದೀಪಿಕಾ ಬೇರೆ ಡ್ರೆಸ್ ಹಾಕಿದ್ರು, ಅದು ಸಹ ಲೂಸ್ ಡ್ರೆಸ್. ಅಲ್ಲಿ ಬಂದಂಥ ಪಾಪರಾಜಿಗಳಿಗೆ ದೀಪಿಕಾ ಫೋಟೋಗೆ ಪೋಸ್ ಕೊಡದೇನೆ ಹಾಗೆ ಒಳಗಡೆ ಹೋಗ್ಬಿಟ್ರು. ಅವರ ಸೆಕ್ಯೂರಿಟಿ ಕೂಡ ದೀಪಿಕಾ ಕಾಣಿಸದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ರು. ದೀಪಿಕಾ ತಲೆದಿಂಬನ್ನ ಹಾಕೊಂಡು ಬರೋಕೆ ಮರ್ತಿರ್ಬೇಕು, ಅದಕ್ಕೆ ಫೋಟೋನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಕೂಡ ಒಂದಿಷ್ಟು ಜನ ಈ ವಿಡಿಯೋ ನೋಡಿದವರು ಕಮೆಂಟ್ ಮಾಡಿದ್ರು. ಕಲ್ಕಿ ಮೂವಿ ಪ್ರೋಗ್ರಾಮ್ ಶುರು ಆಗೋ ಹೊತ್ತಿಗೆ ದೀಪಿಕಾ ಒಂದು ಬಾಡಿಕಾನ್ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ರು, ಜೊತೆಗೆ ಹೈ ಪೆನ್ಸಿಲ್ ಹೀಲ್ ಕೂಡ ಹಾಕಿದ್ರು. ದೀಪಿಕಾ ನೋಡಿದ್ರೇನೆ ಹೇಳ್ಬೋದು ಇವರು ಪ್ರೆಗ್ನೆಂಟ್ ಇದ್ದಾರೆ ಅಂತ, ಯಾಕಂದ್ರೆ ಅದು ಬಾಡಿಕಾನ್ ಡ್ರೆಸ್ ಆಗಿರೋದ್ರಿಂದ ಬೇಬಿ ಬಂಪು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆದರೆ ನೆಗೆಟಿವಿಟಿ ಅನ್ನೋದು ಇಲ್ಲೂ ಕೂಡ ಸ್ಟಾಪ್ ಆಗಲಿಲ್ಲ. ಇಲ್ಲೂ ಸಹ ನೆಗೆಟಿವ್ ಕಮೆಂಟ್ಗಳ ಹೊಳೆನೇ ಹರಿದೋಯ್ತು. ದೀಪಿಕಾ ತಾನು ಪ್ರೆಗ್ನೆಂಟ್ ಅಂತ ತೋರಿಸ್ಕೊಳ್ಳೋಕೆ ತಲೆದಿಂಬನ್ನ ಹಾಕಿದ್ದಾರೆ, ಸರೋಗೆಸಿ ಮಾಡಿಸ್ಕೊಳ್ಳಿ, ಆದರೆ ಗರ್ಭಿಣಿ ಅಂತ ಯಾಕೆ ನಾಟಕ ಮಾಡಬೇಕು ಅಂತ ಒಬ್ರು ಕಮೆಂಟ್ ಹಾಕಿದ್ರು. ನಾನು ಆಗಲೇ ಹೇಳಿದ್ದೆ, ಸೆಲೆಬ್ರಿಟಿಗಳು ಅಭಿಮಾನಿಗಳು ಮಾಡೋ ಕಮೆಂಟ್ಗಳನ್ನು ನೋಡ್ತಾನೆ ಇರ್ತಾರೆ ಅಂತ. ಸೊ ದೀಪಿಕಾ ಪಡುಕೋಣೆ ಇಷ್ಟೆಲ್ಲ ಆದಮೇಲೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬೇಬಿ ಬಂಪ್ ಫೋಟೋವನ್ನು ಹಂಚ್ಕೊಂಡಿದ್ದಾರೆ. ಈ ಫೋಟೋ ಹಂಚ್ಕೊಳ್ಳೋ ಮೂಲಕ ನೆಗೆಟಿವ್ ಕಮೆಂಟ್ಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಇದಿಷ್ಟು ದೀಪಿಕಾ ಅವರ ಬೇಬಿ ಬಂಪ್ ಬಗ್ಗೆ ಇರುವಂಥ ಒಂದಿಷ್ಟು ಡೌಟ್ಸ್ಗಳು. ಬಟ್ ಆದರೆ ಆ್ಯಕ್ಚುಲಿ ವಿಷಯ ಏನೇ ಇರಲಿ, ಅವರು ಸರೋಗೆಸಿ ಮಾಡ್ಕೊಳ್ತಾ ಇದ್ದಾರೋ ಅಥವಾ ಬೇಬಿ ಬಂಪ್ ಅಂತ ನಾಟಕ ಮಾಡ್ಕೊಳ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಪ್ರೆಗ್ನೆಂಟ್ ಇರುವಂಥ ಸಾಧ್ಯತೆನೇ ಇರುತ್ತೆ. ಯಾಕಂದರೆ ಆ ರೀತಿಯೆಲ್ಲ ಸುಳ್ಳು ಹೇಳ್ಕೊಂಡು ಮಾಡ್ಕೊಳ್ಳೋಂಥ ಅವಶ್ಯಕತೆ ಯಾರಿಗೂ ಇಲ್ಲ ಅಲ್ವಾ. ಸೊ ಆದರೆ ನೆಗೆಟಿವ್ ಕಮೆಂಟ್ಗಳನ್ನು ಮಾಡುವಾಗ ಅವರು ನಿಜವಾಗ್ಲೂ ಗರ್ಭಿಣಿಯಾಗಿದ್ದರೆ ಆ ಮಾತುಗಳು ಅವರಿಗೆ ಎಷ್ಟು ಹರ್ಟ್ ಆಗ್ಬೋದು ಅನ್ನೋದನ್ನು ನಾವು ಸಹ ಯೋಚನೆ ಮಾಡಬೇಕಾಗತ್ತೆ. ಎಷ್ಟೋ ಸಲ ಅವ್ರದ್ದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತೆ. ಅಂಥ ಟೈಮ್ನಲ್ಲಿ ಇಂಥ ಕಮೆಂಟ್ಸ್ಗಳು ಅವ್ರ ಮನಸ್ಸಿಗೆ ಎಷ್ಟು ಹರ್ಟ್ ಮಾಡಬಹುದು ಅನ್ನೋದನ್ನು ನಾವು ಈ ಟೈಮ್ನಲ್ಲಿ ಯೋಚನೆ ಮಾಡಬೇಕು. ಸೊ ಬಟ್ ಆದರೆ ನೆಗೆಟಿವ್ ಕಮೆಂಟ್ಸ್ ಮಾಡೋರಿಗೆ ಬೇರೆ ಎಂತ ಹೇಳಲಿಕ್ಕಾಗ್ತದೆ, ಎಂತ ಹೇಳಲಿಕ್ಕೂ ಆಗೋದಿಲ್ಲ. ಅದು ಅವ್ರವ್ರ ಇಷ್ಟ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತಂದಲ್ಲಿ 1000 ಥರ ಕಮೆಂಟ್ಸ್ ಮಾಡೋರಿದ್ರು, ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಷ್ಟೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ.